ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚೈಲ್ಡ್ಹುಡ್ಡನ್ನು ನೆನಪಿಸುವಂತಹ ಒಂದು ಈಸಿ ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ನಾವು ಸ್ಕೂಲ್ಗೆಲ್ಲ ಹೋಗ್ತಾ ಇರುವಾಗ ತಿಂದಿದ್ರಲ್ವ, ₹1 4 ಪೀಸ್ ಬರ್ತಾಯಿತ್ತು. ಚಿಟ್ಟಿ ರಸಗುಲ್ಲ ಅಂತೇಳಿ ಇದರ ಒಂದು ಹೆಸರು. ಸೊ ಈ ಒಂದು ರೆಸಿಪಿನ ಇವತ್ತು ನನ್ನ ಮಗನಿಗೆ ಮಾಡಿಕೊಡ್ತಾ ಇದ್ದೀನಿ. ಸೊ ಹಾಗೆಯೇ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಇನ್ನೇ ತಡ ಮಾಡ್ತೀನಿ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗೋ ಸಾಮಾನುಗಳು ಯಾವಂತೇಳಿ ನೋಡ್ಕೊಂಬರೋಣ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಮೊದಲೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೀವು ಗೋಧಿ ಹಿಟ್ಟು ಯೂಸ್ ಮಾಡೋ ಹಾಗಿಲ್ಲ, ಮೈದಾ ಹಿಟ್ಟಿನಿಂದನೇ ಮಾಡೋದಿದು. ಇದಕ್ಕೆ ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಬದಲಾಗಿ ನೀವು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು, ಬಟ್ ಕಾರ್ನ್ಫ್ಲೋರ್ ಹಾಕಿದರೆ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ದರೆ ಇವೆರಡನ್ನು ಚೆನ್ನಾಗಿ ಒಂದ್ಸರಿ ಡ್ರೈ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು ಪಿಂಚಷ್ಟು ಸಾಲ್ಟನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ಸಾಲ್ಟನ್ನು ಹಾಕುವ ಹಾಗಿಲ್ಲ. ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಅಡಿಗೆ ಸೋಡಾನ ಹಾಕ್ತಾ ಇದ್ದೀನಿ. ಬೇಕಿಂಗ್ ಪೌಡರ್ ಅಲ್ಲ, ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಕಿದರೆ ಈ ಒಂದು ಸ್ವೀಟ್ ನಾವು ಫ್ರೈ ಮಾಡುವಾಗ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಇದಕ್ಕೆ ಬೇಕಿಂಗ್ ಸೋಡಾನೇ ಹಾಕಬೇಕು. ಇವಾಗಿಲ್ಲಿ ನಾನು ಕಲರ್ಗೋಸ್ಕರ ಆರೆಂಜ್ ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಕಲರ್ ನೋಡಿಕೊಂಡು ಸೇರಿಸ್ಕೊಳ್ಳಿ. ಓಕೆನಾ. ಇವಾಗ ಇವೆಲ್ಲವೂ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಲರ್ ಎಲ್ಲನೂ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ನಾವು ನೀರು ಹಾಕಿದ ತಕ್ಷಣ ಅದು ಒಂದೇ ಕಡೆ ಸೇರ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಮೊದಲು ಡ್ರೈ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿ ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ರೆ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದನ್ನೇ ಇವಾಗ 2 ಮಿನಿಟ್ಸ್ವರೆಗೂ ರೆಸ್ಟ್ ಮಾಡಲು ಬಿಡೋಣ. ಇದು ಸ್ವಲ್ಪ ಹಿಟ್ಟು ನೆನೆಯೋಷ್ಟರಲ್ಲಿ ನಾವು ಈ ರಸಗುಲ್ಲೆಗೆ ಬೇಕಂತಹ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಓಕೆನಾ. ಇವಾಗ ಇಲ್ಲಿ ನಾನು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಾವೆಷ್ಟು ಹಿಟ್ಟು ತಗೊಂಡಿದ್ವಲ್ವ ಅದರಷ್ಟೇ ನಾನು ಸಕ್ಕರೆನೂ ಕೂಡ ತೊಗೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಸ್ವೀಟ್ ತಿನ್ನೋರಾದರೆ ಇನ್ನೂ ಎಕ್ಸ್ಟ್ರಾ ಬೇಕಾದರೂ ತೊಗೊಳ್ಬೋದು. ಇವಾಗ ಇದಕ್ಕೆ ಸಕ್ಕರೆ ಕರಗುವಷ್ಟು ನೀರನ್ನು ಹಾಕಿ ಇದನ್ನು ಒಂದೆಳೆ ಪಾಕ ಬರೋವರೆಗೂ ನೀಟಾಗಿ ಇದನ್ನು ಕುದಿಸ್ಕೊಂಡು ತೊಗೊಳ್ಬೇಕು. ಇದಕ್ಕೆ ನಾವು ಜಾಮೂನ್ ಮಾಡ್ತೀವಲ್ವ ಅದಕ್ಕಿಂತ ಸ್ವಲ್ಪ ತಿಕ್ಕಾಗಿರಬೇಕು. ಪೂರ್ತಿ ಒಂದೆಳೆ ಪಾಕನೂ ಬೇಕಾಗಿಲ್ಲ. ಒಂದೆಳೆ ಪಾಕ ಬರೋದಕ್ಕಿಂತ ಮುಂಚೆನೇ ಸ್ಟವ್ ಆಫ್ ಮಾಡಿ ತೆಗೆದುಕೊಳ್ಬೇಕು. ಇಲ್ಲ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಇದು ಸಕ್ಕರೆ ಕರಗಿದೆ, ಸ್ವಲ್ಪ ಜಸ್ಟ್ ಲೈಟಾಗಿ ಅಂಟು ಬಂದಿದೆ ಅಷ್ಟೇ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ವ, ಜಸ್ಟ್ ಈ ರೀತಿ ಒಂದೆಳೆ ಪಾಕ ಬರಬೇಕು, ಆವಾಗನೇ ಇದು ಪರ್ಫೆಕ್ಟ್ ಆಗಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಬಿಸಿಯಾಗಿಯೇ ಹಾಗೆಯೇ ಪಾಕಕ್ಕೆ ಇಟ್ಕೊಳ್ಳಿ. ಇವಾಗ ಪಾಕ ರೆಡಿಯಾಗಿದೆ. ಈ ಕಡೆ ಹಿಟ್ಟು ಕೂಡ ನೆನೆಯೋದಕ್ಕೆ ಇಟ್ಟಿದ್ದೀವಿ. 2 ಮಿನಿಟ್ಸ್ ಆಗಿದೆ. ಇವಾಗ ಇದನ್ನು ಇನ್ನೊಂದ್ಸರಿ ಚೆನ್ನಾಗಿ ನಾದ್ಕೊಂಡು ನಮಗೆ ಯಾವ ಶೇಪ್ಗೆ ಬೇಕೋ ರಸಗುಲ್ಲ ಅದು ಶೇಪ್ಗೆ ಮಾಡ್ಕೊಳ್ಳೋದು. ಅದಕ್ಕೂ ಕೂಡ ಒಂದು ಮೆಥಡ್ ಇದೆ. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಇನ್ನೊಂದ್ಸರಿ ಚೆನ್ನಾಗಿ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ನಾದ್ಕೊಂಡು ಇದನ್ನು 2 ಪಾರ್ಟ್ಸ್ಗಳಾಗಿ ಮಾಡಿ ತೊಗೊಳ್ತಾ ಇದ್ದೀನಿ. ನಂತರ ಇದನ್ನು ನಾವು ಚಪಾತಿ ಥರ ಗಟ್ಟಿಯಾಗಿ ಲಟ್ಟಿಸ್ತೇನೆ, ಸ್ಮೂತಾಗಿ ಲಟ್ಟಿಸ್ಬೇಕು. ಯಾಕಂದರೆ ಇದು ಜ್ಯೂಸಿ ಆಗಿರುತ್ತೆ ರಸಗುಲ್ಲ, ಗೊತ್ತಲ್ವಾ. ಅದು ಪಾಕ ಎಲ್ಲ ಎಳ್ಕೊಂಡು ರೌಂಡ್ ಶೇಪ್ಗೆ ಬರಬೇಕು. ಸೊ ಹಾಗಾಗಿ ನೀವು ಜಾಸ್ತಿ ಬ್ರಷ್ ಮಾಡಿ ಇದನ್ನು ಮಾಡ್ಕೊಳ್ಳೋ ಹಾಗಿಲ್ಲ. ನೀಟಾಗಿ ಸ್ವಲ್ಪ ಸ್ಲೋ ಆಗಿಯೇ ಇದನ್ನು ಪರಾಟ ರೀತಿ ಮಾಡ್ಕೊಳ್ಳಿ. ಪರಾಟಕ್ಕಿಂತ ಇನ್ನೂ ಸ್ವಲ್ಪ ದಪ್ಪನೇ ಇರಬೇಕು. ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ಎಷ್ಟು ದಪ್ಪ ಇರಬೇಕಂತೇಳಿ. ಈ ರೀತಿ ಇದ್ದರೆ ಸಾಕು. ಇಷ್ಟರಲ್ಲಿ ನೀವು ಇವಾಗ ಇದನ್ನು ಒಂದು ಕ್ಯಾಪ್ ಅಥವಾ ಯಾವುದಾದ್ರೂ ಕೇಕ್ ಮಾಲ್ಸ್ ಇದ್ದರೆ ಅದರಿಂದ ನೀವು ಈ ರೀತಿ ರೌಂಡ್ ಶೇಪಲ್ಲಿ ತೆಗೆದುಕೊಂಡ್ರೆ ಆಯಿತು. ಈ ರೀತಿ ಮಾಡಿ ನೀವು ಇದನ್ನು ಕಟ್ ಮಾಡ್ಕೊಂಡು ತೊಗೊಳ್ಳಿ. ಈ ರೀತಿ ಮಾಡೋದ್ರಿಂದ ಇದು ಏನಾಗುತ್ತೆ, ಒಂದೇ ಶೇಪಲ್ಲಿ ಬರುತ್ತೆ ಎಲ್ಲ ರಸಗುಲ್ಲ ನಿಮಗೆ. ಓಕೆನಾ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಕ್ಯಾಪ್ನ ಸಹಾಯದಿಂದ ಇದೆಲ್ಲ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಈ ಕಡೆ ನಾನು ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿಯಾದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದು ಸೋಡಾ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ. ಹಾಗಾಗಿ ನೀವು ಸ್ವಲ್ಪ ಸ್ಟವ್ನ ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಊಟನ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಹಿಟ್ಟಿನಂಶ ಹಾಗೇ ಉಳ್ಕೊಳ್ಳುತ್ತೆ, ಮೇಲ್ಗಡೆ ಮಾತ್ರ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಆವಾಗ ಇದು ಪಾಕನ ಹೇಳ್ಕೊಳ್ಳೋದಿಲ್ಲ. ಓಕೆನಾ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದು ಚೆನ್ನಾಗಿ ಉಬ್ಬಿ ಬಂದಿದೆ, ಹಾಗೇನೆ ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಇವಾಗ ಇದನ್ನು ನಾವು ಪಾಕದಲ್ಲಿ ಹಾಕ್ಕೊಳ್ಳೋದು. ನೋಡ್ತಾ ಇದ್ದೀರಲ್ವಾ ಎಲ್ಲನೂ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ. ಸ್ವಲ್ಪ ಸಕ್ಕರೆ ಪಾಕ ಬಿಸಿನೇ ಇರಬೇಕು. ನಾನು ಮೊದಲಿಗೆ ಹೇಳಿದ್ದೀನಿ, ನೀವು ತಣ್ಣಗಾಗಿರುವಂಥ ಸಕ್ಕರೆ ಪಾಕದಲ್ಲಿ ಹಾಕಿದರೆ ಈ ರಸಗುಲ್ಲ ಪಾಕನ ಹೀರ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ತಣ್ಣಗಾಗಿದೆ ಅಂದರೆ ಇನ್ನು ಸ್ವಲ್ಪ ಬಿಸಿ ಮಾಡಿ ನೀವು ಅದರಲ್ಲಿ ಈ ಒಂದು ರಸಗುಲ್ಲನ ಸೇರಿಸ್ಕೊಳ್ಬೋದು. ಇವೆಲ್ಲವನ್ನು ಫ್ರೈ ಮಾಡಿ ಇವಾಗ 10 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡಲು ಬಿಡಬೇಕು. ಜಾಸ್ತಿ ಹೊತ್ತು ಬಿಟ್ಟರೆ ಇದೆಲ್ಲನೂ ಅಲ್ಲೇ ಕಟ್ಟಾಗಿಬಿಡುತ್ತೆ, ಜಾಸ್ತಿ ಪಾಕನ ಹೇಳ್ಕೊಳ್ಳುತ್ತೆ. ಸೊ ಹಾಗಾಗಿ 10 ಮಿನಿಟ್ಸ್ ಇದನ್ನು ಹಾಗೆಯೇ ರೆಸ್ಟ್ ಮಾಡಲು ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಪಾಕನ ಹೇಳ್ಕೊಂಡು
ಇನ್ನೂ ಸ್ವಲ್ಪ ದಪ್ಪ ಆಗಿ ಚೆನ್ನಾಗಿ ರೆಡಿಯಾಗಿದೆ. ಇಲ್ಲಿ ನೋಡ್ತಾ ಇದ್ರೆ ಜ್ಯೂಸಿ ಆದಂತಹ ನಮ್ಮ ಚಿಟ್ಟಿ ರಸಗುಲ್ಲ ರೆಸಿಪಿ ರೆಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಈ ಒಂದು ರೆಸಿಪಿನ ಮಾಡ್ಬೋದು ಅಂತೇಳಿ. ಇವಾಗೂ ಸಿಗುತ್ತೆ, ಬಟ್ ಆದರೆ ಆವಾಗಿನ ಒಂದು ನಮ್ಮ ಚೈಲ್ಡ್ಹುಡ್ಡನ್ನು ನೆನಪು ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾರೆಲ್ಲ ತಿಂದಿದ್ದೀರಾ, ಯಾರಿಗೆಲ್ಲ ನೆನಪಿದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ರೆಸಿಪಿ ನಿಮಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.